ಆಮೇಲೆ ಹೆಂಗಾಗುತ್ತೆ ಅಂದರೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವುದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಸಮಸ್ಯೆ ಉಂಟಾಗ್ತಾ ಇದೆ, ಹಾಗಾಗಿ ದಾಳಿಯನ್ನು ಮಾಡ್ತಾ ಇದ್ರು. ಇಲ್ಲಿವರೆಗೂ ಗೊತ್ತಿರಲಿಲ್ವಾ ಗೃಹ ಬಳಕೆ ಸಿಲಿಂಡರ್ಗಳನ್ನು ಹೋಟೆಲ್ಗಳಲ್ಲಿ ಬೇರೆ ಅಂಗಡಿಗಳಲ್ಲಿ ಬಳಕೆ ಮಾಡ್ತಾ ಇದ್ರು ಅಂತೇಳಿ. ಈಗ ಇಮ್ಮಿಡಿಯೇಟ್ ಆಗಿ ದಾಳಿ ಮಾಡಿದ್ರು. ಅದಕ್ಕೆ ಪರಿಣಾಮ ಏನಂದರೆ ಕೃತಕವಾಗಿ ಅಭಾವ ಸೃಷ್ಟಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಕೆಲವು ಕಡೆ ಸ್ಟಾಕ್ ಮಾಡಿಟ್ಕೊಳ್ತಾರೆ, ಕೆಲವರು ಪಾಪ ದುಡಿಮೆಗೋಸ್ಕರ ಬಳಕೆ ಮಾಡ್ತಾ ಇದ್ದಾರೆ. ಈಗ ಹೋಟೆಲ್ ಟೀ ಶಾಪ್ಗಳಲ್ಲಿ ಗೃಹ ಬಳಕೆ ಸಿಲಿಂಡರನ್ನು ಬಳಕೆ ಮಾಡ್ತಾ ಇರೋದು ಹೊಸದಲ್ಲ ರೀ. ಅವ್ರು ಬಳಕೆ ಮಾಡ್ತಾನೆ ಇದ್ರು. ಈಗ ನಿಮಗೆ ಎಚ್ಚರ ಆಗಿರಬೇಕು, ಅಥವಾ ಅಡ್ಜಸ್ಟ್ಮೆಂಟಲ್ಲಿದ್ದರೆ ಈಗ ಸ್ವಲ್ಪ ಏನೋ ಮಾಡ್ತಾ ಇದೀವಿ ಅಂತ ತೋರಿಸ್ಕೊಳ್ಳೋಕೆ ಬಂದಿದ್ದೀರೇನೋ. ದಾವಣಗೆರೆ ಜಗಳೂರು ಪಟ್ಟಣದ ಹಲವೆಡೆ ದಾಳಿ ಮಾಡಿದ್ದಾರೆ. ತಹಶೀಲ್ದಾರ್ ದಾಳಿ ನಡೆಸಿ 20 ಸಿಲಿಂಡರ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಏನು ಈಗ ಫುಲ್ಲು ಕೊಟ್ಟಿದ್ದು ಪೋಸ್ಗಳನ್ನು ಎಲ್ಲರೂ. 15-15 ಡೇಸ್ ಮುಂದೆ ಕಾರ್ಯಾಚರಣೆ ಮಾಡ್ತಾನೆ ಇರ್ತೀವಿ. ಯಾವ್ದಾದ್ರು ಇತ್ತು ಅಂತಂದರೆ ಒಂದೆರಡು ಸಲ ಅವ್ರಿಗೆ ವಾರ್ನಿಂಗ್ ಕೊಡ್ತೀವಿ, ಮೂರನೇ ಸಲ ನಾವು ಖಂಡಿತವಾಗಿ FIR ಮಾಡ್ತೀವಿ. ಸಿಲಿಂಡರ್ ಸಮಸ್ಯೆ, ಸಪ್ಲೈ ಸಮಸ್ಯೆ. ಸಿಲಿಂಡರ್ ನಮ್ಮಲ್ಲಿ ಇದೊಂದು ಪವನ್ ಇದ್ರದ್ದು ಸ್ವಲ್ಪ ಇದಾಗಿದೆ, ಇಶ್ಯೂ ಇದೆ ಅವರಿಗೂ.